You're the best part of my everyday. ಸೊ ಆದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೈಸ್. ನೀವು ನೋಡ್ರೆ ಭಯ ಆಗುತ್ತೆ ಗೈಸ್. ಇಲ್ಲ ಅಂತಂದ್ರೆ ಅದೇನೋ ಗೊತ್ತಿಲ್ಲ ಗೈಸ್, ನನಗೆ ವ್ಲಾಗ್ ಮಾಡಕ್ಕೆ ಮೂಡ್ ಬರಲ್ಲ. ನಿಮ್ಮ ಮಗಳು ನಮ್ಮ ಮನೆ ಚೆನ್ನಾಗಿರ್ತಾಳೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ನೋಡ್ರಿ, ಉತ್ತರ ಕರ್ನಾಟಕ ಮಂದಿಯವರ ನಿಮ್ ಸಾಂಗ್ ಆಡಕತ್ತ ಡ್ಯಾನ್ಸ್ ಗೈಸ್. ಇದನ್ನ ಕನ್ನಡದಲ್ಲಿ ಅಂತ ಕರಿತಾರೆ ಹೇಳಿ ಗೈಸ್. ನೋಡೋಣ. ನೋಡಿ, ಎಣ್ಣೆ ಹಾಕಕ್ ಬರಲ್ಲ ನಿನಗೆ, ಏನ್ ಅಡಿಗೆ ಮಾಡ್ತೀವಿ ಗೊತ್ತಿಲ್ಲ. ಬರ್ತೈತಿ ಇವಾಗ, ಅತ್ತೆ ಬರ್ತೈತೆ. ಈ ಒಂದು ಗಿಫ್ಟ್ ಬಾಕ್ಸ್ ನ ಕೊಡ್ತಾ ಇದೀನಿ ಅವ್ರ ಫ್ಯಾಮಿಲಿಗೆ. ಹುಡುಗಿ ಮನೆಯವ್ರ ಸೈಡು ನಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಮ್ಮ ಹುಡುಗಿ ಮನೆಯವ್ರ ಸೈಡು ನಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೋಗಿದ್ವಿ. ಸೊ ಈಗ ಅವ್ರು ನಮ್ಮ ಮನೆ ಕಡೆ ಬರ್ತಿದ್ದಾರೆ, ಅವರೆಲ್ಲರೂ ಫ್ಯಾಮಿಲಿ ಎಲ್ಲ. ಸೊ ಅದಕ್ಕೆ ಇವಾಗ ಏನು ಪ್ರಿಪ್ರೇಷನ್ ಮಾಡ್ಕೊತಾ ನಮ್ಮ ಮನೇಲಿ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತೀವಿ. ಆ್ಯಂಡ್ ಅವ್ರು ಬಂದಾದ್ಮೇಲೆ ಕೂಡ ಸ್ವಲ್ಪ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನೋಡೋಣ ನಮ್ಮ ಮನೆಯವ್ರು ಏನು ಮಾಡ್ತಾವ್ರೆ ಅಂತ. ಎಷ್ಟು ಎಕ್ಸೈಟ್ ಆಗಿದ್ದಾರೆ ನಮ್ಮ ಮನೆ ಅಂತ ನೋಡೋಣ ಬನ್ನಿ. ಮನೆಯವರೆಲ್ಲ ಸೇರ್ಕೊಂಡು ಅಡುಗೆ ರೆಡಿ ಮಾಡ್ಕೊತಾರೆ ಗೈಸ್ ಫುಲ್ಲು. ಹಾಯ್ ಕಾಂತಾರ ಬಾಯ್, ಹಾಯ್ ಕಾಂತಾರ ಬಾಯ್. ನೋಡಿ ಗೈಸ್, ಏನ್ ಗೈಸ್ ಇದು ಕೂದಲು ಹೆಂಗೈತೆ. ಮ್ಯಾಮ್ ಫುಲ್ ಕಟಿಂಗ್ ಮಾಡ್ಸ್ ಮ್ಯಾಮ್. ನೀವು ಚೆನ್ನಾಗಿ ಕಾಣಿಸ್ತೀಯ ಹ್ಯಾಂಡ್ಸಮ್ ಆಗಿ. ನೀನಿರೋ ಇದು ಗೈಸ್, ನಮ್ಮ ಮಾಮಂಗೆ ಇನ್ನೂ 28 ಗೈಸ್ ವಯಸ್ಸು ಇವಾಗ. ಅಷ್ಟೇ ಆಗಿರೋದು, ಇನ್ನು ಅಷ್ಟು ಆಗಿಲ್ಲ. ಚೈತ್ರಿಗಿಂತ 2 ವರ್ಷ ಅಷ್ಟೇ ದೊಡ್ಡದು ನಮ್ಮ ಮಾಮ. ಅದಕ್ಕೆ ನೋಡ್ರಿ ಇಬ್ರು ಹೆಂಗ್ ಕಿತ್ಲಾಡ್ತಾರೆ ನೋಡ್ರಿ. ಅಡಿಗೆ ಮಾಡಕ್ಕೆ ಇಬ್ರು ಬಂದವ್ರೆ, ಇವ್ರಿಬ್ರು ಕಿತ್ಲಾಡ ನೋಡ್ಬೇಕು ಎಷ್ಟು ಚೆನ್ನಾಗಿರುತ್ತೆ. ಇವ್ರಿಬ್ರು ಕಿತ್ಲಾಡ ನೋಡ್ಬೇಕು, ಚೆನ್ನಾಗಿ ಕಿತ್ಲಾಡಿದ್ರು ಇಬ್ರು. ಇವಾಗ ಜಸ್ಟ್ 1-2 ಮಿನಿಟ್ಸ್ ಬೇಕು ಕಿತ್ಲಾಡ್ತಿದ್ರು, ಅದ್ ಯಾಕಂತ ಗೊತ್ತಿಲ್ಲ. ಆಯ್ತು ಚೈ, ಏನ್ ಮಾಡ್ತೀವಿ ಅಡಿಗೆ ಇವತ್ತು? ಹೇಳ್ತೀವಿ, ತಿನ್ಬಿಟ್ಟು ಹೇಳ್ಬೇಕು ಎಲ್ಲ ಸೀಕ್ರೆಟ್. ತಿನ್ಬಿಟ್ಟು ಹೇಳ್ಬೇಕಾ ಇಲ್ಲ ಹೇಳ್ಬಿಟ್ಟು ತಿನ್ಬೇಕಾ? ತಿನ್ಬಿಟ್ಟು ಹೇಳ್ಬೇಕು, ಅದೇ ಹೇಳ್ಬಿಟ್ಟು ತಿನ್ನಕಾಯ್ತದೆ. ಅಲ್ಲ ನೀನು ಚೆನ್ನಾಗಿ ಮಾಡ್ತೀರಾ ಚೋಲೆ ಬಡೋರೆ ಮತ್ತೆ ಪೂರಿ ಗೈಸ್. ಇವತ್ತು ನಮ್ಮ ಮಾಮ ಅದ್ ಮಾಡ್ತಿದಾರೆ. ಸೊ ಅದ್ರ ಕಂಪ್ಲೀಟ್ ಹೆಂಗ್ ಮಾಡ್ತಾರೆ ಪ್ರೊಸೀಜರ್ ನಿಮ್ಗೆ ತೋರಿಸಿ. ಓಕೆನಾ? ನಿಮ್ಗೆ ಕೆಲ್ಸ ಕೊಟ್ಬಿಟ್ಟಾರ ನಮ್ಮ ಮನೆಯವರು. ನೋಡಿ ಗೈಸ್, ನಮ್ಮಪ್ಪ ಏಯ್ ನಿಮ್ ಮತ್ತೆ ಕೆಲ್ಸ ಕೊಡಿ ಚಿತ್ರ. ನಿಮ್ ಮತ್ತೆ ಕೆಲ್ಸ ನೀನ್ ಮಾಡ್ಬೇಕು. ಮನೆಯವ್ರ ಕೆಲಸ ಮನೆಯವರೇ ಮಾಡ್ತಿರೋದು. ಅಲ್ಲ ಅವ್ರು ಗೆಸ್ಟ್ ಆಗಿ ಬರ್ಬೇಕು ನಮ್ಮ ಮನೆಗೆ. ನೀನ್ ನಮ್ಮನೆ ನೀನ್ ಗೆಸ್ಟ್ ಅಂತ ಯಾರು ಕರೀತಾರೆ ನಿನ್ನ? ಅಂದ್ರೆ ಅವ್ರು ಸ್ವಲ್ಪ ಗೆಸ್ಟ್ ತರ ಟ್ರೀಟ್ ಮಾಡ್ಬೇಕು ಅವ್ರನ್ನ. ಗೈಸ್, ನಮ್ಮಮ್ಮ ಸ್ಟಾರ್ಟ್ ಆಯ್ತು. ನಮ್ಮ ಅಮ್ಮಂದು ಪೂಜೆ, ಬೆಳಿಗ್ಗೆ ಪೂಜೆ. ಆಯ್ ಮದರ್ ಇಂಡಿಯಾ, ಏನ್ ಮಾಡ್ಕೊಂಡೆ ಪ್ರಿಪ್ರೇಷನ್? ನಾವು ಹೋದಾಗ ಅವ್ರ ಹೆಂಗೆ ಟ್ರೀಟ್ ಮಾಡಿ ಕಳ್ಸಿದಾರೆ ನಮ್ಮನ್ನ, ನಮ್ ಶಕ್ತಿ ಮೀರಿ ನಾವು ಚೆನ್ನಾಗಿ ನೋಡ್ಕೊಂಡು ಕಳ್ಸ್ಬೇಕು ಅಂತ ಇಷ್ಟಿದೆ. ಏನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಯಾ? ಅಡಿಗೆ ಏನ್ ಮಾಡ್ತಿದ್ಯ? ಪೂರಿ, ಚೆನ್ನ ಮಸಾಲ, ಆಮೇಲೆ ಪನ್ನೀರ್, ಪಾಲಕ್ ಪನ್ನೀರ್ ಪಲಾವು, ಶಾವಿಗೆ ಪಾಯಸ. ನೋಡ್ಗೆ ನಮ್ಮ ಅಜ್ಜಿ ಸ್ನಾನ ಮಾಡಿಸ್ತಿದಾರೆ. ಬಾರೆ ಇಲ್ಲಿ, ಬಾರೆ ಕುಶಾನಿ ಇಲ್ಲಿ, ಬಾರೆ ಇಲ್ಲಿ. ನಿನ್ ತಮ್ಮಗ್ ಸ್ನಾನ ಮಾಡ್ತೀನಿ. ಯಾಕೆ ನೋಡ್ತೀಯ ಬೈ ಕಡೆ? ಬಾ ಬಾರೆ. ಆಯ್ತು ಬಾ ಇಲ್ಲಿ. ಸೆಕೆಂಡ್ ಕೊಡ್ ನಂಗೆ. ಕುಶಾನಿ ಗುಡ್ ಮಾರ್ನಿಂಗ್. ಕುಶಾನಿ, ಇವತ್ತು ನಮ್ಮ ಮನೆಗೆ ಯಾರು ಬರ್ತಾವ? ಕುಶಾನಿ, ಯಾರು ಬರ್ತಾವ್ರೆ? ದೊಡ್ಡ ಬೇಬಿ ಬರ್ತಿದ್ಯಾ? ಯಾರು ಬೇಬಿ ಅಂದ್ರೆ? ನಾನಲ್ಲ ಬೇಬಿ ಅಂದ್ರೆ. ನಿನಗೆ ಏನಾಗ್ಬೇಕು ಅಮ್ಮ? ಇವಳಿಗೆ ಕುಶಾನಿ ಮತ್ತೆ ಬರ್ತಾವ್ರಿ. ಮತ್ತೆ ಹೇಳು, ಅತ್ತೆ ಬರ್ತೈತಿ ಇವಾಗ. ಅತ್ತೆ ಬರ್ತೈತೆ ಮನೆಗೆ. ಬೇಬಿನಾ? ನೀ ಬೇಬಿನ ಕರೀತೀಯ ಅತ್ತೆನಾ? ಗೈಸ್, ಕುಶಾನಿ ಅವ್ರ ಅತ್ತೆಗೆ ಬೇಬಿನ ಕರೀತಾರೆ ಗೈಸ್. ಗೈಸ್, ಫಸ್ಟ್ ಟೈಮ್ ನಮ್ಮ ಮನೆ ಇಷ್ಟು ನೀಟಾಗಿರೋ ನೋಡ್ತಿರೋದು. ನೋಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ನೀಟಾಗಿದೆ ನಮ್ಮ ಮನೆ ಅಂತ. ನೋಡ್ರಿ ಇಲ್ಲಿ ಎಷ್ಟು ನೀಟಾಗೆ ಒಂದು ಚೂರು ಗಲೀಜ್ ಮಾಡ್ತಿದ್ರೆ ಐತ್ ನಮ್ಮ ಮನೆ. ಕುಶಾನಿ ದಯವಿಟ್ಟು ಹಿಂಗಿರ್ಲಿ ನಮ್ಮ ಮನೆ, ಓಕೆನಾ? ಅವ್ರು ಬಂದೋಗೋವರೆಗೂ ಹಿಂಗಿರ್ಲಿ, ಏನು ಕೊಳೆ ಮಾಡ್ಬೇಡ. ನೋಡ್ರಿ ಗೈಸ್, ಎಷ್ಟು ನೀಟಾಗಿ ಮಾಡೋರು ನಮ್ಮ ಮನೇಲಿ. ಇಲ್ಲಿ ಫುಲ್ ಜಂಗಲ್ ಇರುತ್ತೆ, ಜಂಗಲ್ಲು. ಆ ಜಂಗಲ್ ತೆಗೆದ್ಬಿಟ್ಟವ್ರೆ. ಬಂದವ್ರು ಜಂಗಲ್ ಅನ್ಕೊಂಬಾರ್ದು ಅಂತ. ಸರಿನಾ? ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಕ್ಲೀನ್ ಆಗಿ ಮಾಡಿದ್ರು. ಇರ ಒಂದ್ ನಿಮಿಷ. ಏನು ಏನ್ ಬೇಕು? ಇದು ಬೇಕಾ? ತಗೋ ಆಯ್ತು. ನೋಡ್ರಿ ಗೈಸ್, ಇಲ್ಲಿ ಫುಲ್ ಕ್ಲೀನ್ ಆಗಿದೆ ಮನೆ. ಎಲ್ಲಿ ಹೋದ್ರು ನೋಡಿ. ನೈಸ್. ಹಂಗೆ ಈ ಕಡೆ ಬಂದ್ ನೋಡ್ರಿ, ಫುಲ್ ಕ್ಲೀನ್ ಮನೆ. ನಮ್ಮ ಮನೆ ಫುಲ್ ಕ್ಲೀನ್ ಆಗಿದೆ. ಯಾಕಂದ್ರೆ ನಮ್ಮ ಮನೆ ಸಿಕ್ಕಾಪಟ್ಟೆ ಮೆಸ್ ಆಗಿರುತ್ತೆ. ಮಕ್ಳು ಇರ್ತಾವಲ್ಲ ಮನೆಯಲ್ಲಿ. ಸೊ ಕುಶಾನಿನ ಜಾಸ್ತಿ ಮಿಸ್ ಮಾಡೋದು ನಮ್ಮ ಮನೆಯಲ್ಲಿ. ನಮ್ಮ ಮನೆ ನೋಡಿದಷ್ಟು ನೆಗೆಟಿವ್ ವೈಬ್ ಬರಬಾರ್ದು ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದೀವಿ. ನೆನ್ನೆ ನೈಟಾಗಿ ಕೂತ್ಕೊಂಡು ಎಲ್ಲರೂ. ಇವಾಗ ಅವ್ರು ಬರ್ತಿದ್ದಾರೆ. ಇನ್ನೊಂದು 2-3 hours ಅಲ್ಲಿ ಬರ್ತಾರೆ. ಬರೋಷ್ಟರಲ್ಲಿ ಎಲ್ಲ ಅಡುಗೆ ಗಿಡಿಗೆಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಪ್ರಿಪೇರ್ ಮಾಡಿಕೊಂಡು ಅವ್ರು ಬಂದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿಲ್ಲ. ಥ್ಯಾಂಕ್ಸ್ ಹೇಳೋದು. ಟಿವಿಲಿ ಹೆಂಗಿದೆ ಹಂಗೆ ನೋಡ್ಕೊಂಡು ಹಂಗೆ ಮಾಡ್ಕೊಳ್ಳೆ. ನೋಡ್ರಿ, ಉತ್ತರ ಕರ್ನಾಟಕ ಮಂದಿಯವ್ರ ನಿಮ್ ಸಾಂಗ್ ಆಡಕತ್ತಲ್ಲ ಡ್ಯಾನ್ಸ್. ಆಡ್
ನಮ್ ಭಾವ ರೆಡಿ ಆಗೋರು ನೋಡಿ ಗೈಸ್. ನಾನೇ ಫಸ್ಟ್ ರೆಡಿ ಬ್ರೋ ಫಸ್ಟ್ ಇವರೇ ರೆಡಿ ಆಗಿರೋದು ನಮ್ಮ ಮನೆಯಲ್ಲಿ. ಯಾರು ರೆಡಿನೇ ಆಗಿಲ್ಲ. ಯಾರು ರೆಡಿ ಆಗಿದ್ದು? ಅಮ್ಮಮ್ಮ ಮನೇಲಿ ರೆಡಿ ಆಯ್ತು. 4 ಗಂಟೆಗೆ ಎದ್ದಿದ್ರು. ನಮ್ಮ ಮನೇಲಿ ಹೇಳಿದ್ದು. ನಮ್ಮ ಮನೆ ಒಳಗಡೆ ನಮ್ಮ ಭಾವನೆ ಫಸ್ಟ್ ರೆಡಿ ಆಗಿರೋದು. ನೆನ್ನೆ 2 ಅವರ್ ಮುಂಚೆ ಆಗಿದೆ ಬ್ರೋ. ಇವತ್ತು ಬೇಗ ಆಗಿದ್ದೀರ. ನಮ್ಮ ಅಕ್ಕ ಇನ್ನು ರೆಡಿನೇ ಆಗಿಲ್ಲ. ಏಯ್ ನೀವ್ ಅಪ್ಪ ಇಲ್ಲ ಸುಮ್ನಿರ, ಇಲ್ಲೇ ಇರ್ತೀವಿ. ಅಪ್ಪ ಇಲ್ಲ ಹೋಗಲ್ಲ. ಆಯ್ ಅಮ್ಮಮ್ಮ ಆಯ್ ಮಾಡಲ್ಲಿ ಪಾಪ ನಾವು ಅಜ್ಜಿ ಬೆಳಗ್ಗೆ 3 ಗಂಟೆಗೆ ಎದ್ದಿ ಸ್ನಾನ ಗಿನ ಮಾಡ್ಕೊಂಡು 6 ಗಂಟೆಗೆ ಹೊರಟು ಬಂದವ್ರೆ ಅವ್ರ ಊರಿಂದ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಒರೆಸಿ. ನೋಡೋದು ಎಷ್ಟು ಈ ವಯಸ್ಸಲ್ಲಿ ಎಷ್ಟು ಕೆಲಸ ಮಾಡ್ತೀನಿ ನೀನು. ಇನ್ನ ಮಲಗಿದ್ದಂಗೆ ನಾನು ಬಂದಿದ್ದೀನಿ ಇಲ್ಲಿ. ಹೌದು 6 ಗಂಟೆಗೆ ಬಿಟ್ಟವ್ರ ವಯಸ್ಸಲ್ಲಿ ಬಿಡ್ದಿನ. ಇವಾಗ ನಿಮ್ ಮಗ ಅಡ್ಗೆ ಮಾಡ್ತಾ ತೋರಿಸ್ತಾ ನಿಮ್ ಮಗ ಹೆಂಗ್ ಅಡ್ಗೆ ಮಾಡ್ತಾರೆ ಅಂತ. ಫುಲ್ ಜುಟ್ಟೆಲ್ಲ ಕಟ್ಕೊಂಡು ಇವಾಗ ರೆಡಿ ಆಗೋರೆ ಮಾಡಕ್ ಅಡ್ಗೆ. ಅಮ್ಮಮ್ಮ ಹೇಳು ಒಂದೊಂದೇ ಹೇಳ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅಂತ. ಚೋಲೆ ಮಸಾಲ ಮಾಡ್ಬೇಕು ಅಂದ್ರೆ ಫಸ್ಟ್ ಚೋಲೆನ 4 ಸ್ವಲ್ಪ ಜೋರ ಮಾತಾಡ್ಬೇಕು ನೀನು. ಚೋಲೆನ 4 ಅವರು ನೆನೆಸಿ ಈಗ ಒಂದು 4 ವಿಸಿಲ್ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡಿದ್ಯಾ? ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಹಂಗೆ ಸ್ಕಿನ್ ಹಾಕೋದು. ಸ್ಕಿನ್ ಹಾಕು. ಅದಕ್ಕೆ ಗ್ರೇವಿ ಮಾಡ್ಬೇಕು. ಆ ಗ್ರೇವಿಗೆ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳಗ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮಸಾಲೆಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಹೂವು ಮತ್ತೆ ಏಲಕ್ಕಿ, ಪಲಾವ್ ಎಲೆ. ಸರಿ, ಇಷ್ಟನ್ನು ಫ್ರೈ ಮಾಡ್ಬೇಕು. ಸರಿ, ಈಗ ನೆಕ್ಸ್ಟ್ ಮಾಡೋಣ. ಓಕೆ. ಅವಳಪ್ಪ ಪಾಪ ಅವಳಿಗೆ ಹೇಳ್ಕೊಡು. ಓಕೆನಾ? ಅವಳು ವೇಸ್ಟ್. ಅವಳಿಗೆ ಹೇಳ್ಕೊಡು. ಅವಳಿಗೆ ಹೌದಾ? ಕಲ್ತ್ಕೊಳೆ ಕಲ್ತ್ಕೊಳೆ. ಒಂದು 2 ಸ್ಪೂನ್ ಅಷ್ಟು ಗಸಗಸೆ ಗೋಡಂಬಿನ ನೆನೆಸಿಟ್ಟಿದ್ದೀನಿ. ಸರಿ. ಬಾಂಡ್ಲಿನ ಇಟ್ಕೋಬೇಕು. ಇಲ್ಲ, ಫಸ್ಟ್ ಸ್ಟವ್ ಹಚ್ಬೇಕು, ಆಮೇಲೆ ಬಾಂಡ್ಲಿ ಇಡ್ಬೇಕು. ಬಾಂಡ್ಲಿ ಇಟ್ಟ ಮತ್ತೆ ಸ್ಟವ್ ಹಚ್ಬೇಕು. ಸ್ಟವ್ ಹಚ್ಬಿಟ್ಟು ಬಾಂಡ್ಲಿ ಇಡ್ತೀಯ ಏನು? ವೆರಿ ಗುಡ್. ಅವಳು ಎಣ್ಣೆ ಹಾಕೋ ಬರಲ್ಲ. ನಿನಗೆ ಏನ್ ಅಡಿಗೆ ಮಾಡ್ತೀವಿ ಗೊತ್ತಿಲ್ಲ. ನಮ್ಮ ಹತ್ರ ನಾವು ಯೂಸ್ ಮಾಡಲ್ಲಪ್ಪ ಇದನ್ನ. ಜುಟ್ಟು ನೋಡಿ ಇದು ಹಿಟೇಟ್ ಐತೆ. 50 ಗ್ರಾಮ್ ಅಷ್ಟು ಎಣ್ಣೆ. 50 ಗ್ರಾಮ್ ಅಷ್ಟು ಎಣ್ಣೆನಾ? ಸರಿ. 50 ml. ನೆಕ್ಸ್ಟ್ ಎಣ್ಣೆ ಬಿಸಿ ಆಗ್ಲಿ. ಏಯ್ ನೋಡ್ಕೋ, ಮನೆ ಹೋಗ್ಬಿಟ್ಟು ಮಾಡ್ಕೊಡ್ ಮಕ್ಳಿಗೆ ತಿನ್ಲಿ. ಸರಿ, ಎಲ್ರಿಗೂ ಮಕ್ಳು ಮಾಡ್ರೆ ಗಂಡಂಗ್ ಮಾಡೋದಂಗೆ ಟ್ರೋಲ್ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಕುತ್ಕೊಂಡ್ಬಿಟ್ಟವಳೆ. ನಾನು ಹಿಂಗೆ ಒಂದು ಚೂರು ಬೈಯಲ್ಲ, ಜಸ್ಟ್ ನೀನು ನೋಡ್ಕೋ ಅಷ್ಟೇ. ಬಾ, ನಾನು ಹಿಂಗೆ ಬೈಯಲ್ಲ. ಅಲ್ಲಿ ಹಿಂಗೆ ಚೇರ ಕೊಡ್ತೀನಿ. ಬಾ ಕುತ್ಕೊಳ್ಳಿ ಅಂತೆ. ಪ್ಲೀಸ್ 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 ಬಾರೆ, ಪ್ಲೀಸ್ ಪ್ಲೀಸ್. ಬಾ 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 ಬಾ. ಗೈಸ್ ಇಲ್ಲ ಅಂತಂದ್ರೆ ಅದೇನೋ ಗೊತ್ತಿಲ್ಲ ಗೈಸ್. ನನಗೆ ವ್ಲಾಗ್ ಮಾಡಕ್ಕೆ ಮೂಡ್ ಬರಲ್ಲ. ಅವೆಲ್ಲ ಏನಿಲ್ಲ, ಸುಮ್ಮನೆ ಡೌ ಮಾಡಿದೆ ಅಷ್ಟೇ, ನೀವು ಬರ್ಲಿ ಅಂತ ಅಷ್ಟೇ. ಇವಾಗ ಒಂದ್ ಕಲೆ ಬಂತು ನೋಡಿ. ಇಲ್ಲಿಗೆ ಒಂದ್ ಕಲೆ ಬಂತು ಒಂದು ಫ್ರೇಮ್ಗೆ. ಇವಾಗ ಬಿಸಿ ಆಯ್ತಲ್ಲ, ಈಗ ಈ ಮಸಾಲೆ ಐಟಮ್ಗಳನ್ನ ಹಾಕೊಳ್ಬೇಕು. ಸರಿ. ಚೆನ್ನಾಗಿ ನೋಡ್ಕೊಂತ ನಮ್ಮಕ್ಕ. ಅವಳಿಗೆ ಅಬ್ಸರ್ವೇಷನ್ ಸ್ಕಿಲ್ ಇದೆ ಗೈಸ್ ಅವಳಿಗೆ. ಸಾರಿ ಸಾರಿ. ನಿಮ್ಮ ಅಕ್ಕಂಗೆ ನೀನು ಏನ್ ಮಾಡ್ತೀವಿ ಹಿಂಗೆ ನೀನು? ನಿಮ್ಮ ಅಕ್ಕನಿಗೆ ಆಡಲ್ವಾ ಹಿಂಗೆ ಅಂತಾರ? ನಾವೆಲ್ಲ ಜೆನ್ಸಿ ಕಿಡ್ಸ್ ಆಯ್ತರ. ನಾವೆಲ್ಲ ಜೆನ್ಸಿ ಕಿಡ್ ಗೈಸ್. ನಾವೆಲ್ಲ ಇವರೆಲ್ಲ ಒಂದು ಓಲ್ಡ್ ಸ್ಕೂಲ್ ಕಿಡ್ಸ್. ಇವರೆಲ್ಲ ಓಲ್ಡ್ ಸ್ಕೂಲ್. ಇವರು ಮತ್ತೆ ಗುಣ ವೆಂಕಟಬೇಡ. ಅವ್ರು ಇದು ಅವ್ರು ಜೆನ್ಸಿ ಪ್ರೋ ಮ್ಯಾಕ್ಸ್ ಅವರು. ನಿಮ್ಗೂ ನಮಗೂ ಎಲ್ಲಿಗೆ 22 ವರ್ಷ ಡಿಫ್ರೆನ್ಸ್. ನಿನ್ಗೆ 29 ಅಲ್ಲ ಇನ್ನ? ಹೆಂಗೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ ವಯಸ್ಸು ನೀನು? ನೆಕ್ಸ್ಟ್ ಈರುಳ್ಳಿ. ಅವನೇನಕ್ಕೆ ದೊಡ್ಡ ಕಟ್ ಮಾಡ್ಕೊಂಡಿದ್ಯಾ? ಇದನ್ನ ಫ್ರೈ ಮಾಡಿ ಮತ್ತೆ ರುಬ್ಬೇಕಿದು. ರುಬ್ಬೇಕಾಗಿದೆನಾ? ಓಕೆ ಓಕೆ. ಮಸಾಲಾ ತರ ಮಾಡ್ಕೊಂತೀಯ? ಗ್ರೇವಿ ತರ. ಬೇಕು. ಬಾರೆ 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 ಪ್ಲೀಸ್ 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 ಪ್ಲೀಸ್. ಏನ್ ಇಲ್ಲಂದ್ರೆ ಆಗಲ್ಲ. ಬಾರೆ 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 ಚೈತ್ರ ಬಾರೆ ಪ್ಲೀಸ್ ಕಣೆ. ಆಯ್ತು ಹಾಕೊಡು. ಒಟ್ಟಲ್ಲಿ ನೀನು ನನ್ನ ಹಿಂದೆ ಇರ್ರಿ ನಾವಾಗ್ಲೂ. ಓಕೆನಾ? ಸೊ ಗೈಸ್, ಇದು ನಮ್ಮ ಅಕ್ಕ ಮಾಡಿ ಟಿಫನ್ ನಾನು ಹೆಂಗಿರುತ್ತೆ ಅಂತ. ನೀ ಮಾಡಿಲ್ವಾ? ವಾವ್, ಸೋಯಾಬೀನ್ ಬಾತ್ ಮಾಡೋರು ಗೈಸ್ ಇವತ್ತು ಮನೆಯಲ್ಲಿ. ನಮ್ಮ ಅಕ್ಕ ಮಾಡಿದ್ದು. ಥ್ಯಾಂಕ್ ಯು ಚೈತ್ರ. ಸುಮ್ಮನೆ ಬಿಲ್ಡಪ್ ಕೊಡ್ತೇನೆ ನೀನ್ ಮಾಡಿದ ಅಂತ. ಗೊತ್ತು ನೀನ್ ಮಾಡಿಲ್ಲ ಅಂತ. ನಮ್ಮ ಮಾವ ಮಾಡಿದ್ದು ಗೈಸ್. ನಮ್ಮ ಅಕ್ಕ ಇವಾಗ ಎಷ್ಟು ಮಾತಾಡ್ತಾಳೆ ಗೊತ್ತಾ? ಸಖತ ಮಾತಾಡ್ತಾಳೆ. ಬಟ್ ಯಾರು ಹೊಸೊಬ್ರು ನಮ್ಮ ಮನೆಗೆ ಯಾರೋ ಬಂದ್ರೆ, ನಾವ್ಯಾರೋ ಹೊಸೊಬ್ರು ಮನೆಗೆ ಹೋದ್ರೆ ಅವಳು ಬಾಯೇ ಬಿಚ್ಚಲ್ಲ ಅವಳು. ಅದ್ ಯಾಕಂದ್ರೆ ಗೊತ್ತಿಲ್ಲ. ಯಾಕೆ ಚಿತ್ರ? ನಾನ್ ಮಾತಾಡೋದ್ ಬರೀ ಏನಂತಾರೆ ಅಲ್ಲ, ಯಾಕೆ ಹೇಳ್ತೀರ ನೀವು ಬಾಯ್ ಬಿಡಲ್ಲ? ನಂಗೆ ಬರಲ್ಲ ಮಾತಾಡಕ್. ಅದಕ್ಕೆ ನಂಗೆ ಮಾತಾಡಕ್ ಬರಲ್ಲ. ಯಪ್ಪ, ಬಾಯಿ ಬಿಟ್ರೆ ಇಡೀ ಜಗತ್ತಲ್ಲಿ ಎಷ್ಟಿದೆಯೋ ಅಷ್ಟು ಪದಗಳು ಬರುತ್ತೆ ಈ ಬಾಯಿಲಿ. ಬಾಯೇ ಬಿಡಕ್ ಬರಲ್ಲ ಅಂತ ಹೇಳ್ತೀಯ? ನನಗೆ ಬೇರೆಯವ್ರ ಮುಂದೆ ಮಾತಾಡಕ್ ಬರಲ್ಲ. ಏನಕ್ಕೆ? ವೈ ಗೈಸ್, ನಮ್ ಭಾವ ಎಷ್ಟು ಸೈಲೆಂಟ್ ಆಗಿರ್ತಾರೆ ನಮ್ ಮುಂದೆ. ಅದೇ ಯಾರು ಆಚೆ ಕಡೆ ಯಾರು ಬಂದ್ರೆ ನಮ್ ಭಾವ ಹೆಸರ ಮಾಡಿದ್ರು ಗೊತ್ತಾ? ಸಾಕತ ಮಾಡ್ತಾರೆ ನಮ್ ಭಾವ. ಇವ್ರಿಗಿರೋ ಸ್ಕಿಲ್ಸ್ ನಮ್ಮ ಅಕ್ಕಂಗೆ ಒಂಚೂರು ಸ್ಕಿಲ್ಸ್ ಇಲ್ಲ ಗೈಸ್. ಆಮೇಲೆ ನಮ್ಮ ಅಜ್ಜಿ ಕೂಡ
ನಮ್ಮ ಅಜ್ಜಿ ಬಾಯಿ ಬಿಟ್ರೆ ನಿಲ್ಸತ್ತೆ ನಮ್ಮ ಅಜ್ಜಿ. ಸರಿನಾ? ಯಾರು ಹೊಸಬ್ರು ಬಂದ್ರೆ ಮಾತಾಡಲ್ಲ ನಮ್ಮ ಅಜ್ಜಿ, ಸೈಲೆಂಟ್ ಆಗಿರ್ತಾರೆ ದೇವ್ರ ತರ. ನಮ್ಮ ಅಮ್ಮ ಬಿಡಿ ಗೈಸ್, ನಮ್ಮ ಅಮ್ಮ ದೇವ್ರೆ ತರ ಮಾತಾಡ್ತಾರೆ. ನಮ್ಮ ಅಮ್ಮ ಎಲ್ರಿಗೂ ಆಶೀರ್ವಾದ ಮಾಡ್ಬೋದು. ನಮ್ಮ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಅಕ್ಕ ಇಲ್ಲಿ ವಟ 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 ಅಂತಾಳೆ. ಯಾರು ಬಂದ್ರೆ ಸೈಲೆಂಟ್ ಆಗಿರ್ತಾಳೆ. ನಿಮ್ ಭಾವ ಆಚೆ ಸುತ್ತಾರೆ, ಹಾ ಆಚೆ ಸುತ್ತಾರೆ ಹಾ ಆಯ್ತಾ, ಮತ್ತೆ ಆಫೀಸ್ಗೆ ಹೋಗ್ತಾರೆ. ಹಾ ಅವ್ರಿಗೆ ಮಾತೇ ಕೆಲ್ಸ. ಹೌದಾ ಬ್ರೋ? ನೋಡಿ ಆಲ್ರೆಡಿ ನಿಮ್ಗೆ ಮಾತೇ ಕೆಲ್ಸ ಅಂದ್ರೆ, ನಿಮ್ಗೆ ಮಾತೇ ಕೆಲ್ಸ ಅಂತೆ. ಅವ್ರ ಕೆಲ್ಸನ ಮಾಡ್ತಾರಂತೆ ಕಣೆ. ಲೈ ರೈಸ್ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗ್ತಿದೆ. ಚೋಲೆ ಮಸಾಲ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಅವರು ಈ ಕಮೆಂಟ್ ಹಾಕ್ಬೋದು, ಇದು ಹಂಗಲ್ಲ, ಇದು ಹಿಂಗಲ್ಲ, ಅದಾಕ್ಬಾರ್ದಾಗಿತ್ತು, ಇದಾಕ್ಬಾರ್ದಾಗಿತ್ತು ಅಂತ ಅವ್ರು ಹೇಳ್ಬೋದು. ಒಬ್ಬೊಬ್ರದ್ದು ಒಂಥರ ಟೇಸ್ಟ್. ಈಗ ನಾನ್ ಮಾಡೋದು ನನ್ ಟೇಸ್ಟ್ ಇದು. ಇವಾಗ ನೀವು ಕಾಮೆಂಟ್ ಅಲ್ಲೂ ಹಾಕ್ಬೋದು, ನಿಮ್ಮ ಈ ತರ ಮಾಡೋದಲ್ಲ, ಬೇರೆ ತರ ಮಾಡ್ತೀವಿ ಅಂತ ಹಾಕ್ತಾರೆ. ಇದು ಹಾಕ್ಬಾರ್ದಾಗಿತ್ತು, ಅದಾಕ್ಬಾರ್ದಾಗಿತ್ತು ಅಂತ ಒಬ್ರು ಅಂತಾರೆ. ಅರೆ ನಮ್ ಟೇಸ್ಟ್ ನಮ್ಗೆ ಇವಾಗ ನಾನು ಈ ತರ ಲಾಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿರ್ಲಿವಾ? ಯೂಟ್ಯೂಬ್ ನೋಡ್ಕೊಂಡ್ ಮಾಡಿದೆ. ನೀನು ಯೂಟ್ಯೂಬ್ ನೋಡ್ಕೊಂಡ್ ಮಾಡಿದ? ನಾನ ಯಾವ ಯೂಟ್ಯೂಬ್ ನೋಡ್ಕೊಂಡ್ ಮಾಡಿಲ್ಲ. ನಿಂದೆ ಓನ್ ಪ್ರಿಪರೇಷನ್ ಇದು, ಯಾವ ಯೂಟ್ಯೂಬ್ ನೋಡಿಲ್ಲ. ನಾವು ಈ ಫಸ್ಟ್ ನಾವು ಡ್ರೈವರ್ ಕೆಲಸ ಮಾಡ್ತಿದ್ದಾಗ ಡಾಬಾಗಳಲ್ಲಿ ತಿಂತಿದ್ವಲ್ಲ, ಅಲ್ಲಿ ನೋಡ್ಕೊಂಡಿದ್ದು. ಇದು ಪಂಜಾಬ್ ಅಲ್ಲಿ ನೋಡಿದ್ದು. ಓಕೆ, ಮದರ್ ಇಂಡಿಯಾ ಏನ್ ಮಾತಾಡಿದ ಈ ಬ್ಲಾಗ್ ಪೂರ್ತಿ ನೀನು ಬೈಲಿ ತಿರ್ಗಿ ಕಡೆ. ಮಾವನ ಕೈಲಿ ಮಾತಾಡ್ಸ್ಕೊಂತ ಇದ್ಯಾ? ಮಾವ ಮಾತಾಡ್ತಾವನೆ ನೋಡಿ ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಡಿಗೆ. ನೋಡಿದೀನಿ, ನಾನ್ ಹುಟ್ಟಾಗಿಂದ ಅವ್ನ್ ನೋಡ್ತಾ ಇದ್ದೀನಿ. ನೀನ್ ನೋಡು, ಕೇಳ್ಕೊ. ನೀವ್ ಹುಡ್ದಾಗ ನೋಡ್ತಾ ಇದ್ದೀರಾ ಅಡಿಗೆ ಮಾಡ್ತಿರೋದು? ಹುಡ್ದಾಗಿಂದ ನೋಡ್ತೀವಿ ಅಡಿಗೆ ಮಾಡ್ತಿರೋದು. ಅವನ್ನ ನೋಡ್ತಿದ್ದೀನಿ. ಅಲ್ಲ ಅಡಿಗೆ ಮಾಡೋದ್ ನೋಡು. ನಾನ್ ನೋಡಿದೀನಿ ಬೇಜಾನ್ ಸರಿ, ನೀನ್ ನೋಡು. ನಾನ್ ಮಾಡಿದ ಅವಳು ತಿಂದವಳೆ, ಅವಳು ಮಾಡಿದ ನಾನು ಇಲ್ಲಿ ಬಂದ್ಮೇಲೆ ತಿಂದಿದ್ದಷ್ಟೇ. ಅಲ್ಲಿ ಏನ್ ಮಾಡ್ತಿಲ್ಲ, ಏನ್ ಮಾಡ್ತಿದ್ದ ಆಮೇಲೆ? ಮಾಡ್ಕೊಂಡ್ ಕೊಡೋಷ್ಟ್ರಲ್ಲಿ ಮದುವೆ ಮಾಡಿ ಕಳ್ಸ್ಬಿಟ್ರು, ನಾನೇನ್ ಮಾಡ್ಲಿ? ಹೌದಾ? ಮಾಡ್ಕೊಟ್ಟಿಲ್ಲ ನಿಂಗೆ ಒಂದ್ಸರಿ? ಏನ್ ಮಾಡಿಲ್ಲ ಅಡಿಗೆ ಮನೆಯಲ್ಲಿ? ನಂಗೆ ಅಲ್ಲಿ ಬಂದಾಗ ನಂಗೆ ಹೇಳ್ತಾರೆ, ಅದ್ ಮಾಡೋ ಇದ್ ಮಾಡೋ. ಇಲ್ಲಿ ನಮ್ಗೆ ಮಾಡ್ಸಕ್ಕಾಗಿರ್ತದೆ, ಅದಕ್ಕೆ ಅಲ್ಲಿ ಮಾಡ್ಕೊಡ್ತೀನಿ. ನಮ್ಮ ಮನೆ ಬಂದಾಗ ನಾನು ಕೂರ್ಸ್ಬಿಟ್ಟು ಮಾಡ್ಕೊಡ್ತೀನಿ. ಯಾವತ್ತಲ್ಲ ಕೂರ್ಸ್ಬಿಟ್ಟು ಮಾಡಿಸ್ಕೊಟ್ಟಿರೋದು. ಇವತ್ತು ಫಂಕ್ಷನ್ ಮಾಡ್ಲೇಬೇಕು. ಇವತ್ತು ಮಾತ್ರ ನೀನೇ ಹೇಳೋಪುಟ, ಇವತ್ತೇ ಇಲ್ಲ, ನಮ್ ಮನೆಗ್ ಬಂದಾಗಲ್ಲ ಗೈಸ್ ನಮ್ಮ ಮಾಮನೆ ಮಾಡೋದು ಅಡಿಗೆ. ನಮ್ಮ ಅಮ್ಮ ಸೈಲೆಂಟ್ ಆಗಿರ್ತಾರೆ. ನಮ್ಮ ಅಮ್ಮ ಅವ್ರ ಮನೆಗೆ ಹೋದಾಗ ಕೂಡ ನಮ್ಮ ಮಾಮನೆ ಮಾಡೋದು. ಮಾಮನ ಮನೆ ಬಂದಾಗ ಕೂಡ ನಮ್ಮ ಮಾಮನೆ ಮಾಡೋದು. ನೀನ್ ಮಾಡಿ ಚೆನ್ನಾಗ್ ಮಾಡ್ತೀನಿ ಫುಲ್ ಉಬ್ಬಿಸ್ಬಿಟ್ಟು ನಮ್ಮ ಮಾಮಂಗ್ ಫುಲ್ ಟಾಪ್ ಅಲ್ಲಿ ಕುಣ್ಸ್ಬಿಟ್ಟು ಮಾಡ್ಸ್ಕೊಂಡ್ಬಿಡ್ತಾರೆ ಅಡಿಗೆ ಎಲ್ಲ. ಇವಾಗ ಫುಲ್ ಫ್ರೈ ಆಗಿದೆ ಇದು. ಇವಾಗ ಇದು ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಲಿ ರುಬ್ಕೋಬೇಕು. ಸೊ ಗೈಸ್ ಚೋಲೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದೀವಿ. ಜಾಸ್ತಿ ನುಣ್ಣು ಬೇಯಿಸಬಾರ್ದು, ಸ್ವಲ್ಪ ಲೈಟ್ ಆಗಬೇಕು, ಯಾಕಂದ್ರೆ ಬಾಯಿಗೆ ಸಿಗಬೇಕು ಚೋಲೆ. ಓಕೆ ನಮ್ ವ್ಲಾಗ್ ನೋಡ್ಕೊಂಡು ಎಲ್ಲಾರು ಕುತ್ಕೊಂಡು ನೋಡಿ ಫ್ಯಾಮಿಲಿ. ಇಷ್ಟು ಜನ ಗೈಸ್ ನಮ್ಮ ಫ್ಯಾಮಿಲಿ ಇರೋದು. ಅವ್ರ ಅಪ್ಪ ಒಬ್ರು ಮಿಸ್ಸಿಂಗ್ ಅಷ್ಟೇ, ಅದ್ ಬಿಟ್ರೆ ನಮ್ಮ ಫ್ಯಾಮಿಲಿ ವ್ಲಾಗ್ ನೋಡ್ತಾ ಇದೀವಿ. ಸೊ ಗೈಸ್ ಈಗ ಜಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಚೆನ್ನಾಗಿನೆಲ್ಲ ಮಾಡ್ಕೊಂಡ್ ಬಂದೆ. ನನ್ನ ಔಟ್ಫಿಟ್ ಇವತ್ತು ಹಿಂಗಿದೆ, ನೋಡ್ಬೋದು ನನ್ನ ಔಟ್ಫಿಟ್ ಹೆಂಗಿದೆ ಅಂತ. ಸೊ ಈಗ ಚೋಲೆ ಬಟರೆ ಇವಾಗ ಚೋಲೆ ಮಸಾಲ ಮಾಡೋಣ. ಎಲ್ಲ ಅದನ್ನ ರುಬ್ಕೊಂಡು ನೋಡಿ ನಮ್ಮ ಮಾಮ ನೀಟಾಗಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಮ್ಮ ಮಾಮ ಹೇಳ್ಕೊಡ್ತಾರೆ. ಗೈಸ್ ಇದು ರ್ಯಾಡೋ ವಾಚು. ಸೊ ನಮ್ಮ ಮಾಮಂಗೆ ಇದು ಬೆಲೆ ಕೇಳಿದ್ರೆ 5,000 ರೂಪಾಯಿ ಅಂತ ಗೈಸ್. ಇದು ಬೆಲೆ 2,100 ರೂಪಾಯಿ ಕೊಟ್ಟು 22 ವರ್ಷ ಆಯ್ತಪ್ಪ ತಗೊಂಡು ನೋಡು ಹೆಂಗದಿನ. ಆಯ್ತು, ಇದ್ರ ಬೆಲೆ ಎಷ್ಟು ಗೊತ್ತಾ? 70,000 ಇದು. ಟೈಮ್ ಏನ್ ತೋರಿಸ್ತದೆ? 60 ನಿಮಿಷಕ್ಕೆ ತಾನೇ 1 ಗಂಟೆ ತೋರ್ಸೋದು. ಗೊತ್ತಾಯ್ತು. ಅರೆ ರ್ಯಾಡೋ ಇದು 5,000 ಅಂತ ಮನೆ ತೆಗಿಬೇಡ. ಇವಾಗ ಫಸ್ಟ್ ಬೆಣ್ಣೆ ಹಾಕೊಬೇಕು. ಚೋಲೆ ಮಸಾಲ ಮಾಡೋದು ನಾವು ಎಣ್ಣೆಲಲ್ಲ, ಬೆಣ್ಣೆಯಲ್ಲಿ. ನಮ್ ಭಾವನ ಕೆಲಸ ಮಾಡ್ತಾರೆ ಗೈಸ್ ಇವತ್ತು. ಡ್ರ್ಯಾಗನ್ ಫ್ರೂಟ್ ನ ನೀಟಾಗಿ ಬಿಡಿಸ್ತಾರೆ ನೋಡ್ರಿ. ಇದು ಎಷ್ಟು ಚೆಂದ ಗೈಸ್. ಇದು ಮುಟ್ಟು ನೋಡಿ ಗೈಸ್, ಎಷ್ಟು ಕೆಂಪಾಗತ್ ಕೈಯೆಲ್ಲ. ಸೊ ಈಗ ವೆಲ್ಕಮ್ ಡ್ರಿಂಕ್ ನಮ್ಮ ಭಾವನೆ ಮಾಡ್ಕೊಡ್ತಾರೆ ಇವಾಗ. ಡ್ರ್ಯಾಗನ್ ಫ್ರೂಟ್ ಕನ್ನಡದಾಗ ಗೊತ್ತಿಲ್ಲ ಬ್ರೋ, ನೀವ್ ಹೇಳಿ ನೋಡೋಣ. ಗೈಸ್ ಇದನ್ನ ಕನ್ನಡದಲ್ಲಿ ಅಂತ ಕರಿತಾರೆ ಹೇಳಿ ಗೈಸ್ ನೋಡೋಣ. ನನ್ನ ಭಾವನ್ ಗೊತ್ತಂತೆ, ನನ್ಗೆ ಗೊತ್ತಿಲ್ಲ. ನೋಡಿ ಎರಡು ಸೇಮ್ ಕಲರ್ ಇದೆ. ಇವಾಗ ನೆಕ್ಸ್ಟ್ ಸ್ವಲ್ಪ ಜೀರಿಗೆ, ಸೋಂಪು, ಸಣ್ಣ ಕಚ್ಚಿರೋ ಈರುಳ್ಳಿ, ಕಚ್ಚಿರೋ ಶುಂಠಿ, ಉದ್ದುದು ಕಚ್ಚಿರೋ ಮೆಣಸಿನ್ಕಾಯಿ 4 ಇಂದ 5. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಮೇಕಪ್ ನಡೀತಿದೆ ಕುಶಾನ್. ಇದು ಬ್ಲಷು, ಲಿಪ್ಸ್ಟಿಕ್ ಏನವೇ ಗನ್ನಡ ಹೋಗಿ ಬರ್ತೀವಿ. ಮನೆಗೆ ಬರ್ತಾರವಾಗ ಗನ್ನೋಡಕ್ ನಮ್ಗೆ ಲಿಪ್ಸ್ಟಿಕ್ ಆಗಿಲ್ಲ ಗೈಸ್. ಸುಮ್ನೆ ಹಂಗ ಹಾಕ್ಬಿಟ್ಟು ಸುಮ್ನೆ ಬಿಟ್ಬಿಟ್ಲು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ ನೋಡು. ಓಕೆ, ಈಗ ಇದಕ್ಕೆ ಸಣ್ಣ ಹಚ್ಚಿರೋ ಟೊಮೊಟೊ ಹಾಕಬೇಕು. ಸ್ವಲ್ಪ ಒಂದು ಟೊಮೊಟೊ. ಸೊ ಗೈಸ್ ಇವಾಗ ಟೊಮೊಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಮೆತ್ತಗಾಗಿದೆ. ನೆಕ್ಸ್ಟ್ ನಾವು ರುಬ್ಕೊಂಡಿರೋ ಫ್ರೈ ಮಾಡಿ ರುಬ್ಬಿರೋಂತ ಮಸಾಲ ಬುಗಿಸ್ಕೋಬೇಕಾ? ಓಕೆ, ಅದಾದ್ಮೇಲೆ ಈ ಚೆನ್ನ ಹಾಕ್ಬೇಕು. ಆಮೇಲೆ ಒಗ್ಗರಣೆ ಹಾಕ್ಬೇಕು. ಮುಗೀತು. ಇನ್ನೇನು ಒಗ್ಗರಣೆ ಹಾಕ್ತಿ? ಅಷ್ಟು ಮುಗೀತಲ್ಲ ಒಗ್ಗರಣೆ ಹಾಕಿದ್ರೆ. ನೆಕ್ಸ್ಟ್ ಇದಕ್ಕೆ
ಚೋಲೆ ಮಸಾಲ ಪೌಡ್ರು ಓಕೆ, ಎಷ್ಟು ಹಾಕೋಬೇಕು? ಒಂದು 3 ಸ್ಪೂನು. ನಾವು 1 kg ತಗೊಂಡಿರೋದ್ರಿಂದ ಒಂದು 3 ಸ್ಪೂನ್ ಅಷ್ಟು, 3 kg ಚೆನ್ನಾಗಿರೋದ್ರಿಂದ 3 ಸ್ಪೂನು. ಓಕೆ, ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ. ಧನಿಯಾ ಪುಡಿ 1 ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ನಾವು ಬೇಯಿಸಿರೋಂಥ ಚೆನ್ನನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಗೈಸ್, ಇವಾಗ ಲಾಸ್ಟ್ ಫೈನಲ್ ಉಪ್ಪು ಹಾಕಿಲ್ಲ ಅಂತಂದ್ರೆ ಅಡುಗೆಗೆ ಚೆನ್ನಾಗಿರಲ್ಲ. ಸೊ ಉಪ್ಪು, ಫ್ರೆಶ್ ಕ್ರೀಮ್ನ ನಾವು ಲಾಸ್ಟಲ್ಲಿ ಹಾಕ್ತೀವಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಚೆನ್ನಾಗಿ. ಸೊ ಇಷ್ಟು ಚೋಲೆ ಮಸಾಲ ಹೆಂಗಿತ್ತು ಪೂರಿ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ಅವ್ರು ಬರ್ತಿದ್ದಾರೆ, ಅವ್ರ ಫ್ಯಾಮಿಲಿ ಇನ್ನೇನು ಒಂದು ಅರ್ಧ ಗಂಟೆಲಿ ಬರ್ತಾರಂತೆ. ಸೊ ಆದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೈಸ್. ನನಗೆ ಧೈರ್ಯ ಮಾಡಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಸೊ ಲೆಟ್ಸ್ ಸಿ. ಸೊ ಗೈಸ್, ಇವಾಗ ನಾವು ಅವ್ರಿಗೇನೋ ಬರೀತಿದ್ದೀವಿ ಗ್ರೀಟಿಂಗ್ಸ್ ಕೊಡೋ ಥರ. ಸೊ ನಮ್ಮ ಅಕ್ಕನ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಅವ್ರಿಗೆ ಬೇಜಾರು ಮಾಡ್ಕೊಬಾರ್ದು ಅಷ್ಟೇ. ನಮ್ಮ ಅಕ್ಕ ಹ್ಯಾಂಡ್ ರೈಟಿಂಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಫೈನಲಿ ನೋಡಿ ಗೈಸ್ ಲೆಟ್ರ್ ಬರೆದಿದ್ದೀವಿ. ಸೊ ಪಾಸ್ ಮಾಡಿ ಓದ್ಕೊಳ್ಳಿ. ಇವಾಗ ಇದನ್ನು ನಾವು ಗಿಫ್ಟ್ ತೊಗೊಂಡಿದ್ದೀನಿ. ಸೊ ಗಿಫ್ಟಲ್ಲಿ ಇದನ್ನು ಹಾಕಿ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಅಯ್ಯೋ, ಯಾಕೆ ನನ್ನ ವಾಯ್ಸ್ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದೆ? ನಾರ್ಮಲ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿದೆ ಗೈಸ್ ಇವಾಗ. ಸೊ ಗೈಸ್, ಇವಾಗ ನೀಟಾಗಿ ಜೋಡಿಸ್ತಾ ಇದ್ದೀವಿ ಇಲ್ಲಿ. ಸೊ ಇಲ್ಲಿ ಜೋಡಿಸ್ತಾ ಇದ್ದೀವಿ. ಕುಶಾನೆ ಬಂದು ಅವಾಗ ತಗೊಂಡು ತಿಂತಾವಳೆ ಕುಶಾನಿ. ಆಮೇಲೆ ಎಲ್ಲ ಹೋಗ್ತಾರೆ ಗೊತ್ತಾ, ಆಮೇಲೆ ನಾವು ಇಬ್ಬರು ತಿನ್ನೋಣ. ಓಕೆನಾ? ಇವಾಗ ಅವ್ರು ತಿನ್ಕೊಂಡ್ಲಿ, ಆಮೇಲೆ ಲಾಸ್ಟ್ ನಾವು ತಿನ್ನೋಣ. ಸೊ ಎಲ್ಲ ಇವಾಗ ಡೆಕೋರೇಷನ್ ಮಾಡ್ತಾರೆ ನಮ್ಮ ಅಕ್ಕನೇ ಗೈಸ್. ಇವಾಗ ಮೇನು ನಮ್ಮ ಅಕ್ಕ ಭಾವನೆ ಮೇನ್ ಎಲ್ಲ ಮಾಡ್ತಿರೋದು ಅವಾಗ್ಲಿಂದ ಗೈಸ್. ಅವಾಗ್ಲಿಂದ ಒಂದು 50 ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದೀನಿ ಹೆಂಗೆ ಕಾಣಿಸ್ತಾ ಇದೀನಿ ಅಂತ. ಯಾರು ಹೊಸಬ್ರ ಮನೆಗೆ ಬರ್ತವ್ರೆ ಅಂತಂದ್ರೆ ಎಷ್ಟು ಕಾನ್ಷಿಯಸ್ ಆಗಿರ್ತೀವಿ ಅಂತಂದ್ರೆ ನಾನಂತೂ ಗೊತ್ತಿಲ್ಲ, ಇದು ನಾನು ಹೇಳ್ಕೊಬೋದು ಗೊತ್ತಿಲ್ಲ. ಬಟ್ ನಾನು ಪ್ರಾಂಪ್ಟ್ ಆಗಿದ್ದೀನಿ. ಆವಾಗಿಂದ ಬಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೀನ, ಹೇರ್ ಸ್ಟೈಲ್ ಚೆನ್ನಾಗಿದೆಯಾ, ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಒಂದು 50 ಸಲ ಬಂದು ನೋಡ್ಕೊಂಡು ಹೋಗಿದ್ದೀನಿ ಗೈಸ್. ಇನ್ನೇನು ಒಂದು 10 ನಿಮಿಷದಲ್ಲಿ ಬರ್ತಾರಂತೆ, ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಇದೊಂದು ಕ್ಯೂಟ್ ಪುಟಾಣಿ ಒಂದು ಗಿಫ್ಟ್ ಬಾಕ್ಸ್ನ ಕೊಡ್ತಾ ಇದ್ದೀನಿ ಅವ್ರ ಫ್ಯಾಮಿಲಿಗೆ. ನೋಡಿದ್ರೆ ಏನಿದೆ ಗೊತ್ತಾ, ಹಿಂಗೆ ಓಪನ್ ಮಾಡಿದ ತಕ್ಷಣ ನೋಡಿರಿ ಇದರೊಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ. ಓಕೆನಾ? 2 ಡ್ರೈ ಫ್ರೂಟ್ಸು. ಆ್ಯಂಡ್ ಇಲ್ಲಿ ಕೆಳಗಡೆ ಈ ಡ್ರಾಯರ್ನ ತೆಗೆದ್ರೆ ಸೊ ಇಲ್ಲಿ ಚಾಕ್ಲೇಟ್ಸು ಮತ್ತು ಸ್ವೀಟ್ಸು ಒಂಥರ ಚೆನ್ನಾಗಿರುತ್ತೆ ಕೊಟ್ಟರೆ ಇದು ಅಂತ ಅಂದ್ಕೊಂಡು ಇದನ್ನು ಈಸ್ಕೊಂಡೆ. ಅದ್ರ ಜೊತೆಗೆ ಈ ಲೆಟರ್. ಸೊ ಇದು ಅವ್ರಿಗೆ ಫಸ್ಟ್ ಗಿಫ್ಟ್ ಕೊಡ್ತಿರೋದು ನನ್ನ ಕಡೆಯಿಂದ. ಸೊ ಗೈಸ್ ನೋಡಿ, ಕಾರ್ ಬಂದಿದೆ, ಕೆಳಗೆ ಬಂದಿದ್ದಾರೆ. ಸದ್ಯ ನಮ್ಮ ಮನೆ ಟಾರ್ ಹಾಕಿದ್ದಾರೆ. ಬನ್ನಿ ಕೆಳಗೆ ಹೋಗ್ಬಿಟ್ಟು ಕರ್ಕೊಂಬರೋಣ. ಅದನ್ನೇ ಹೇಳ್ತಿದ್ರು ಬಾಸ್ಗೆ ಅಂತ ಇನ್ನೊಂದು ಪತ್ತೆ ಜಾಸ್ತಿ ಇಲ್ಲ. ನಡೀರಿ ಅಂಕಲ್, ನಡೀರಿ ನೀವು ನಡೀರಿ. ಮನೆ ತೋರಿಸ್ತಾ ಬಗ್ಗೆ ಮನೆ ಗೈಸ್ ಇವಿಟ್ಟು ಹಾಸಿಗೆ ಗೈಸ್ ಬಗ್ಗೆ. ಗೈಸ್ ಇವಾಗ ನಮ್ಮ ಹುಡುಗಿಯವರ ಅಮ್ಮನ ಹತ್ರ ಮಾತಾಡಿಸ್ತೀವಿ. ಜಸ್ಟ್ ಹಾಗೆ ಅಂತಾರೆ ಅಷ್ಟೇ ಅವರು. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದೆ. ಖುಷಿನಾ? ನಮ್ಮ ಮನೆಗೆ ಬಂದು ಖುಷಿ ಆಯ್ತಾ? ಖುಷಿ ಆಯ್ತು. ಹೆಂಗಿದೆ ಮನೆ? ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಿಮ್ಮ ಮಗಳು ನಮ್ಮ ಮನೆ ಚೆನ್ನಾಗಿರ್ತಾಳೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ. ಚೆನ್ನಾಗಿ ಮಾತಾಡ್ತಿದ್ದೀವಿ. ಅಂಕಲ್ ಹತ್ರ ಮಾತಾಡೋಕೆ ಸ್ವಲ್ಪ ನರ್ವಸ್ಸು, ಸ್ವಲ್ಪ ಗತ್ತ ಬರೋದಕ್ಕೆ ಒಂದು ಸ್ವಲ್ಪ ಭಯ. ನೆಕ್ಸ್ಟ್ ಮಾತಾಡ್ತೀನಿ ಅವ್ರ ಹತ್ರ. ಗೈಸ್ ಇವಾಗ ನಮ್ಮ ಹುಡುಗಿಯವ್ರ ಅಪ್ಪ ಹತ್ರ ಮಾತಾಡಿಸ್ತೀನಿ. ಹಾಯ್ ಅಂಕಲ್. ಹಾಯ್, ಚೆನ್ನಾಗಿದ್ದೀರಾ ಅಂಕಲ್? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಂಕಲ್ ಚೆನ್ನಾಗಿದ್ದೀನಿ. ನೀವು ನೋಡ್ರೆ ಭಯ ಆಗುತ್ತೆ ನನಗೆ ಮಾತಾಡೋದಕ್ಕೆ. ಗೈಸ್ ಅವ್ರ ಬಾಡಿ ನೋಡ್ರಿ ಗೈಸ್, ಅವ್ರು ನೋಡಿದ್ರೆ ಭಯ ಆಗುತ್ತಾ ಆಗಲ್ಲ ಮಾತಾಡ್ಸೋದಕ್ಕೆ. ಏನಿಲ್ಲ. ಸೊ ಗೈಸ್, ನಮ್ಮ ಹುಡುಗಿ ಹತ್ರ ವೀಡಿಯೋ ಮಾಡಿದ್ದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಏನೋ ಮಾತಾಡಿದ್ದೀನಿ. ಅದು ಏನು ಮಾತಾಡಿದೆ ಅಂತಂದರೆ, ನಾನು ಫೇಸ್ ರಿವೀಲ್ ಯಾವಾಗ ಮಾಡಲಿ ಅಂತೆಲ್ಲ ಕೇಳ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ. ಸೊ ಅದೇ ಒಂದು ಒಳ್ಳೆ ಈವೆಂಟ್ ಮಾಡಿ ಒಂದೊಳ್ಳೆ ಸರ್ಪ್ರೈಸ್ ಆಗಿ ತೋರಿಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನೇ ಮಾತುಕತೆ ಮಾಡ್ತಿದ್ವಿ. ಸೊ ನಿಮ್ಗೆ ಆದಷ್ಟು ಬೇಗ ಗೈಸ್, ತುಂಬ ಬೇಗ ಆ್ಯಂಡ್ ಈ ಮಂತಲ್ಲೇ ಫೇಸ್ ರಿವೀಲ್ ಆಗುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್, ನಿಮ್ಗೇನೋ ಬೇಜಾರಾಗಿದ್ದರೆ. ಇವರು ಶುಗರ್ ಪೇಷಂಟು, ಅವರು ಶುಗರ್ ಪೇಷಂಟು. ಹಾಂ, ಸ್ವೀಟ್ ಹಾಕೊಂಡು ಬಾರಿಸ್ತವ್ರೆ ಗೈಸ್. ಹಾಂ, ಕೈ ತೋರಿಸಿ. ಇಲ್ಲ ಈ ಕೈ ಹಾಕಲ್ಲ. ನಮ್ಮ ಅಜ್ಜಿ ಗೈಸ್, ಅವ್ರಿಗೆ ಶುಗರ್ ಬಂದ್ಬಿಟ್ಟು 800 ಇದೆ. 6 ಸ್ವೀಟ್ ಹೆಂಗೆ ತಿಂತ, ಅದು ಮಲ್ಕೊಂಡು ರಾಣಿ ಥರ ಆರಾಮಾಗಿ ತಿಂತವ್ರೆ. ಹಾಂ, ಆಚೆ ಬಂದವ್ರು ನೆಂಟರು ಮಾತಾಡೋಣ. ಇಲ್ಲ, ನೆಂಟರು ಬಂದ್ರು ಆಚೆ ಕಡೆ ಮಾತಾಡೋಣ ಬಾ. ಅದೆಲ್ಲ ಇಲ್ಲ, ಒಳ್ಳೆ ಚಿಕ್ಕ ಮಕ್ಳು ಥರ ಇನ್ನ ನಮ್ಮ ಅಜ್ಜಿ ಸ್ವೀಟ್ ತಿಂದವ್ರು ಗೈಸ್ ಮಲ್ಕೊಂಡು. ನಿಮ್ಮ ಅಮ್ಮ ನೋಡ್ಬಾ, ಒಳ್ಳೆ ಮಗು ಥರ. ಬೈಲ್ ನೀನು ಬಾ. ನಿಮ್ಮ ಅಮ್ಮ ನೋಡ್ರಿ ಅಲ್ಲಿ ಮಲ್ಕೊಂಡು, ಅದು ಎಳ್ಳೆಳ್ಳು ಕೈಲಿ, ಆ ಕೈಲಿ ಒಂದು ಸ್ವೀಟು, ಈ ಕೈಲಿ ಒಂದು ಸ್ವೀಟು. ಹಾಂ ನೋಡು, ಶುಗರ್ ಪೇಷಂಟ್ ಅಂತಂತೀಯ ನಿಮ್ಮ ಅಮ್ಮನ. ನೋಡಲ್ಲಿ ಯಾವ ಥರ ತಿಂತೈತೆ ನಿಮ್ಮಮ್ಮ.
ಅವ್ಳು ನಿಮ್ಮ ಅಕ್ಕನ ನೋಡಲಿ ಅವ್ಳ ಮಗ. ನಮ್ಮ ಅಕ್ಕ ಹಂಗಿರ್ಲಿ, ಫಸ್ಟ್ ನೀವು ಅಮ್ಮನ್ ನೋಡು. ನಾನು ಇಲ್ಲಿ ಬಿಟ್ಬಿಟ್ಟಿದ್ದೀನಿ, ಕರ್ಕೊಂಡ್ಬಂದಿರೋ ನೀನಲ್ವಾ, ನೋಡ್ಕೋ. ಮೌ ನೀವು ಅಮ್ಮನ್ ನೋಡ್ಕೊ. ಅವರ ಮಗ ನೋಡ್ಕೊಂತಾನೆ. ನಿನಗೆ ಕೇಳಿದ್ರೆ ನನಗೆ ಗೈಸ್ ಟ್ರಯಾಂಗಲ್ ತರ ಆಡ್ತಿದ್ವಿ. ವಾಪಸ್ ಅಲ್ಲಿಗೆ ಬರ್ಬೇಕು. ಯಾರು ನಾನು ಕರ್ಕೊಂಡು ಹೋಗ್ದೆ? ಇಲ್ಲೇ ಬನ್ನಿ. ಜಗಳ ಆಡ್ತವ್ರೆ. ಹೆಂಗ್ ಕಳ್ಸಿದೀವಿ ಅವ್ನಿಗೆ ವಾಪಸ್ ಕಳ್ಸ್ಬೇಕು. ಗೈಸ್ ನಮ್ ಗುಣ ನೋಡಿ ಗೈಸ್ ಎಲ್ಲ ಹೊರಟೋಗ್ತವ್ರೆ. ಸೈಲೆಂಟ್ ಆಗವ್ನೆ. ಒಂದಿಬ್ರು ಸಹಿತ ಹಂಗ ಬಂದಿದ್ದಾರೆ. ಹೊಸ ಇವಾಗ ಐಟಮ್ಗಳೆಲ್ಲ ಇಕ್ಕಿದ್ವಿ ಅವಾಗಲೇ, ಖಾಲಿ ಆಗಿಲ್ಲ. ಬ್ಯಾಟಿಂಗ್ ಮೇಡಮ್ ಬರ್ರಿ ನಾವು ಇವಾಗ. ಏನು ಮಾತಾಡ್ತೇಳಿ ಅದು ಗೊತ್ತಾಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅವಾಗಲಿಂದ. ಈ ಗಿಫ್ಟ್ನ ನಾನೇ ಕೊಡ್ತೀನಿ. Dear uncle, auntie, I feel blessed to be connected to a family that is built on love, respect, and togetherness. Uncle and auntie, the guidance and values have shaped her into incredible women. ಗೈಸ್ ಗಿಫ್ಟ್ ಕೊಟ್ಟಿದ್ದೀನಿ, ಇಬ್ಬರು ಕೂಡ ಓದ್ತಾ ಇದ್ದಾರೆ. Thank you for being And to my love, you're the best part of my everyday. Your kindness, your love strengthens me, and your presence completes me. I promise to take care of you and your side with loyalty, respect, and unwavering affection. Thank you all for making me feel like family. Warm regards, Swaranarathi. ಅಲ್ಲ ಆಂಟಿ ಅವ್ರು ನೋಡು, ಬಾಯ್ ಮಾಡು. Bye bye. Bye bye. ಇವನೇ ಕಲ್ತವನೆ. ಅವನು ಅಳ್ತಿದ್ಯಾ ನೀನು? ಯಾಕೆ ಅಳ್ತಿದ್ಯಾ? ಬೈಸ್ ಫೈನಲಿ ಹೋಗ್ತಿದ್ದಾರೆ. ಟಾಟಾ ಬಾಯ್, ಸಿ ಯು. ಸದ್ಯ ಅಮ್ಮ ರೋಡ್ ಹಾಕ್ಬಿಟ್ರು ಕಣಮ್ಮ. ಅದೇ ಟಾರ್ ಹಾಕ್ಬಿಟ್ಟು ಸದ್ಯ ನಮ್ಮ ಪುಣ್ಯ ಟಾರ್ ಹಾಕಿರೋದು. ಮರ್ಯಾದೆ ಹೋಯ್ತು, ನಮ್ಮ ಮರ್ಯಾದೆ ಉಳಿತು ನಮ್ದು ಅಲ್ವಾ? ರೋಡ್ ಹಾಕ್ಬಿಟ್ಟಿದ್ದಾರೆ ಅಂತಾರೆ, ಟಾರ್ ಆಗಿರೋದು ಅದೇ ಟಾರ್ ಹಾಕೋ ಸದ್ಯ. ಅಮ್ಮ ಐಸ್ ಇಷ್ಟೊತ್ತು ಎಲ್ಲ ಫುಲ್ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಅವತ್ತೆಲ್ಲ ಮಾತಾಡ್ಸ್ಕೊಂಡು ಬ್ಲಾಗಲ್ಲಿ ಕೂಡ ನಿಮ್ಗೆಲ್ರಿಗೂ ತೋರಿಸ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಫಸ್ಟ್ ಟೈಮು. ಆಮೇಲೆ ನಾವು ಎತ್ಕೊಂತೀನಿ. ಇದೇ ಮಾಡ್ತೀಯಾ? ತಿಂತಾ ಇರ್ಬೇಕಷ್ಟೇ. ಕಾಯ್ತಿದ್ದೋ ಹೋಗೋದೇ ಕಾಯ್ತಿದ್ದೋ ಎತ್ಕೊಂಡು ತಿಂತಿದ್ದೋ. ಫೈನಲಿ ಹಿಂಗಿತ್ತು. ಅವರ ಚೆನ್ನಾಗಿ ನಾವೆಲ್ಲ ಟ್ರೀಟ್ ಮಾಡಿ ಅನ್ಕೋತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್. ಬಾಯ್. కొంచెం మాట వినవే కొంచెం దారి